ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಹಾಗೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದರ ನಡುವೆ ಇರುವಂತಹ ಲಿಂಕ್ ಏನು ಅಂತ ನೋಡೋಣ. ಈ PCOS ಅನ್ನುವಂಥದ್ದು ಬರೀ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ನ ಸಮಸ್ಯೆ ಆಗಿರೋದಿಲ್ಲ. ಇದರಲ್ಲಿ ಬಹಳಷ್ಟು ಹಾರ್ಮೋನ್ಸ್ಗಳು ಇವುಗಳ ರೋಲರ್ ಕೋಸ್ಟರ್ ಆಗ್ತಾ ಇರುತ್ತೆ. ಇದರಿಂದಾಗಿ ದೇಹದಲ್ಲಿ ಬಹಳಷ್ಟು ಅಡ್ಡ ಪರಿಣಾಮಗಳು ಕಂಡು ಬರ್ತವೆ. PCOS ನ ಸಮಸ್ಯೆಯಲ್ಲಿ 3 ಮುಖ್ಯವಾದಂತಹ ಹಾರ್ಮೋನ್ಸ್ಗಳು ದೇಹದಲ್ಲಿ ಆಗುವಂತಹ ಬಹಳಷ್ಟು ಪರಿಣಾಮಗಳಿಗೆ ಕಾರಣವಾಗಿರುತ್ತೆ. ಮೊದಲನೇದಾಗಿ ಇನ್ಸುಲಿನ್ ಒಂದು ಪ್ರಮಾಣದಲ್ಲಿ ಏರಿಳಿತ ಉಂಟಾದಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನುವಂತಹ ಸಮಸ್ಯೆ ಕಾಡುತ್ತೆ. ಇದರಿಂದಾಗಿ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ. ಹಾಗೆ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿಕ್ಕೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇರುತ್ತೆ. ಎರಡನೆಯದಾಗಿ ಟೆಸ್ಟೋಸ್ಟಿರಾನ್. ಸೊ ಮೇಲ್ ಹಾರ್ಮೋನ್ಸ್ನ ಪ್ರಮಾಣ ಅಂದ್ರೆ ಫಿಮೇಲ್ ಇಂದ ಮೇಲ್ ಹಾರ್ಮೋನ್ ಕನ್ವರ್ಷನ್ ಆಗುವಂತಹ ರೇಷಿಯೋ ಜಾಸ್ತಿ ಇರುತ್ತೆ. ಇದರಿಂದಾಗಿ ಆಂಡ್ರೋಜನ್ಸ್ಗಳ ಪ್ರಮಾಣ ದೇಹದಲ್ಲಿ ಜಾಸ್ತಿಯಾಗಿ ಒಂದು ಅನ್ವಾಂಟೆಡ್ ಹೇರ್ ಗ್ರೋತ್ ಇರುವಂಥದ್ದು, ಹಾಗೆ ಆಕ್ನೆಯ ಸಮಸ್ಯೆ, ಹೇರ್ ಫಾಲ್ ಇಶ್ಯೂಸ್ ಕಾಡ್ತಾ ಇರುತ್ತೆ. ಮೂರನೇದಾಗಿ ಈಸ್ಟ್ರೋಜನ್ನ ಲೆವೆಲ್ ಅಲ್ಲಿ ಬಹಳಷ್ಟು ಫ್ಲಕ್ಚುಯೇಷನ್ ಇದ್ದಾಗ ಒಂದು ಮೂಡ್ ಸ್ವಿಂಗ್ಸ್ ಇರ್ಬೋದು, ಮೆನ್ಸ್ಟ್ರುವಲ್ ಇರ್ರೆಗ್ಯುಲಾರಿಟೀಸ್, ಬ್ಲೋಟೆಡ್ ಸಮಸ್ಯೆ ಇದೆಲ್ಲವೂ ಕೂಡ ಕಾಡುತ್ತೆ. ಈ 3 ಹಾರ್ಮೋನ್ಸ್ಗಳನ್ನು ಹೊರತುಪಡಿಸಿ ವ್ಯಕ್ತಿಯಿಂದ ವ್ಯಕ್ತಿಗೆ ಇನ್ನೂ ಬಹಳಷ್ಟು ಹಾರ್ಮೋನ್ಸ್ಗಳಲ್ಲಿ ಅವುಗಳ ಲೆವೆಲ್ಸ್ ಅಲ್ಲಿ ಬದಲಾವಣೆಗಳು ಕಂಡು ಬರುತ್ತೆ. PCOD ಕುರಿತಾದಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ.